ಹಕ್ಕು ಆ್ಯಂಡ್ ಆ್ಯಸ್ ಎ ಸಿಟಿಸನ್ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಅದು 1 hour ಅಲ್ಲ, ಅರ್ಧ ಗಂಟೆ ಅಲ್ಲ, 1 hour 2 hour ಆದರೂ ಕೂಡ ಕ್ಯೂವಲ್ಲಿ ನಿಂತು ನನ್ನ ಹಕ್ಕನ್ನು ಚಲಾಯಿಸಬೇಕು ಅನ್ನೋದು ನನ್ನ ವಿಶ್ವಾಸ ಸರ್. ಜನರು ಯಾವ ಥರ ಇವತ್ತು ಮತದಾನದಲ್ಲಿ ಭಾಗಿಯಾಗಬೇಕು? ಇಲ್ಲ, ನಾನೆಲ್ಲ ಮತದಾರರಲ್ಲೂ ವಿನಂತಿಸ್ತೇನೆ, ಕಂಪ್ಯಾರಿಟಿವ್ಲಿ MLA MP ಎಲೆಕ್ಷನ್ಗೆ ಪೋಲಿಂಗ್ ರೇಟ್ ಕಡಿಮೆ ಇರುತ್ತೆ. ನಾನು ದಯವಿಟ್ಟು ನಗರ ಭಾಗದಲ್ಲಿರೋರು, ಇಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಕೆಲಸಕ್ಕೆ ಹೋಗಿರೋರು ದಯವಿಟ್ಟು ಒಂದಿನ ಲೀವ್ ಹಾಕಿ ಬಂದು ತಮ್ಮ ಇಷ್ಟವಾದ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ ನಾನು ವಿನಂತಿಸ್ತೇನೆ. ಸರಿ, ತಾವು ಶಾಸಕರಿದ್ದೀರಿ, MLAಗೂ ಮತ್ತು MP ಎಲೆಕ್ಷನ್ಗೆ ಯಾವ ಥರ ವ್ಯತ್ಯಾಸ ಇರುತ್ತೆ? ನೋಡಿ, ನನ್ನ ಅನಿಸಿಕೆ ಮೊನ್ನೆ 1,85,000ವರೆಗೂ ಪೋಲಿಂಗ್ ಆಗಿತ್ತು, 2,12,000ದಲ್ಲಿ. ನನಗೆ ಅನಿಸುತ್ತೆ 1,60,000 ಇಲ್ಲ 150,000ರಿಂದ 1,60,000 ಮಧ್ಯೆ ಪೋಲಿಂಗ್ ಆಗ್ಬೋದು. ಜನರಲಿ ಒಂದು 20,000 ಕಡಿಮೆ ಪೋಲಿಂಗ್ ಆಗುತ್ತೆ, 1,60,000 ಪೋಲ್ ಆಗುತ್ತೆ ಅನ್ನೋದು ನನಗೆ ಅನಿಸಿದ್ದು, ನನಗಿರೋ ಡೇಟಾ. ನೋಡೋಣ, ಒಂದು 5,000 ಆ ಕಡೆ ಈ ಕಡೆ ಆದರೂ ಆಗ್ಬೋದು. NDA ಅಭ್ಯರ್ಥಿ ಇಲ್ಲಿನ ಸಚಿವರು ಮತ್ತು ಶಾಸಕರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರೆ, ಬಟ್ ಅದೇ ನನಗೆ ಶ್ರೀರಕ್ಷೆ ಆಗಿದೆ. ನೋಡೋಣ ಶ್ರೀರಕ್ಷೆ ಯಾವುದಾಗುತ್ತೆ ಏನು. ಅಪಪ್ರಚಾರ ನಮಗೆ ಮಾಡೋ ಅವಶ್ಯಕತೆಯೂ ಇಲ್ಲ. ನಾವು ಗೆಲ್ತೀವಿ, ಅದರ ಅವಶ್ಯಕತೆ ಇಲ್ಲ. ನಾವು ಏನೆಲ್ಲ ಮಾಡಬೇಕು ಕಷ್ಟಪಟ್ಟಿದ್ದೀವಿ, ಬೂತ್ ಸುತ್ತಿದ್ದೀವಿ, ಮನೆ ಸುತ್ತಿದ್ದೀವಿ, ಜನ ಆಶೀರ್ವದಿಸ್ತಾರೆ. ನಾನು ಇವತ್ತು ಹೇಳ್ತೀನಿ, ಚಿಕ್ಕಬಳ್ಳಾಪುರದಲ್ಲಿ ನನಗೆ ಲೀಡ್ ಬಂದೇ ಬರುತ್ತೆ. ಥ್ಯಾಂಕ್ ಯು ಸರ್. ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ, ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ, ಕೈ ಮುಗಿದು. ಮೊದಲ ವೋಟಿಂಗ್ ಮೇಡಮ್? ಹೌದು, ಮೊದಲ ವೋಟಿಂಗ್ ಇದೆ. ನಮೀಗ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ, ಬೆಂಗಳೂರು ವೋಟರ್ಸ್ಗೆ ನೀವೇನು ರಿಕ್ವೆಸ್ಟ್ ಮಾಡ್ತೀವಿ? ಅದೇ ನಾನು ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಬನ್ನಿ, ಹಿಂದೆ ಕೂತ್ಕೊಂಡು ಮಾತಾಡಬೇಡಿ. ಆಮೇಲೆ ನಿಮಗೆ ಒಂದು ಚುನಾವಣೆಗೆ ಒಂದು ಹಕ್ಕಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ, ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ, ಕೈ ಮುಗಿದು. ಮೊದಲ ವೋಟಿಂಗ್ ಮೇಡಮ್? ಹೌದು, ಮೊದಲ ವೋಟಿಂಗ್ ಇದೆ. ನಮೀಗ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ, ಬೆಂಗಳೂರು ವೋಟರ್ಸ್ಗೆ ನೀವೇನು ರಿಕ್ವೆಸ್ಟ್ ಮಾಡ್ತೀವಿ? ಅದೇ ನಾನು ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಬನ್ನಿ, ಹಿಂದೆ ಕೂತ್ಕೊಂಡು ಮಾತಾಡಬೇಡಿ. ಆಮೇಲೆ ನಿಮಗೆ ಒಂದು ಚುನಾವಣೆಗೆ ಒಂದು ಹಕ್ಕಿದೆ, ಅದನ್ನು ನೀವು ಉಪಯೋಗಿಸ್ಕೊ. ನನ್ನ ಹಕ್ಕು ಆ್ಯಂಡ್ ಆ್ಯಸ್ ಎ ಸಿಟಿಸನ್ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಅದು 1 hour ಅಲ್ಲ, ಅರ್ಧ ಗಂಟೆ ಅಲ್ಲ, 1 hour 2 hour ಆದರೂ ಕೂಡ ಕ್ಯೂವಲ್ಲಿ ನಿಂತು ನನ್ನ ಹಕ್ಕನ್ನು ಚಲಾಯಿಸಬೇಕು. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿದ್ದೀರಾ ದಯವಿಟ್ಟು ತಾವೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮಗಿಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೋ, ಯಾರು ನಿಮ್ಗೆ ಒಳ್ಳೆಯವರು ಅನಿಸ್ತಾರೋ ಅವ್ರಿಗೆ ಬಂದು ವೋಟನ್ನು ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೋಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಹೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆ. ನಾವು ಎಲ್ಲ ಕಡೆಗೆ ನಮ್ಮ ಅಡಿಷ್ನಲ್ DO ಯಾರಿದ್ದಾರೆ, ROs ಏನಿದ್ದಾರೆ, ಚುನಾವಣಾಧಿಕಾರಿಯೊಂದಿಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಬೆಳಗ್ಗೆ ಎಲ್ಲ ಕಡೆಗೆ 5:30 ಗಂಟೆಯಿಂದ ನಾವು ಅವರ ಸಂಪರ್ಕದಲ್ಲಿ ಇದ್ದೇವೆ. ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮಾತ್ರ ಬ್ಯಾಲೆಟ್ ಯೂನಿಟ್ ಕೆಲವು ಕಡೆಗೆ ಸ್ವಲ್ಪ ಇದು ಆಗಿದೆ, ಕೆಲವು ಕಡೆಗೆ VVPAT ತೊಂದರೆ ಉಂಟಾಯಿತು. ಆದರೆ 7 ಗಂಟೆಗೆ ಒಳಗಾಗಿ ಎಲ್ಲ ಕಂಪ್ಲೀಟ್ ಆಗಿ ಪ್ರಾರಂಭ ಆಗಿದೆ. ಎಲ್ಲ ಕಡೆಗೆ ನಮ್ಮ 9,000 ಮತಗಟ್ಟೆಯಲ್ಲಿ ಸುರಕ್ಷಿತವಾಗಿ ಎಲ್ಲ ಚುನಾವಣೆ ನಡೀತಾ ಇದೆ. ನಮ್ಮ ಚುನಾವಣಾಧಿಕಾರಿಗಳು ನಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 7 ಗಂಟೆಗಿಂದ ಪ್ರಾರಂಭ ಆಗಿ ಇವತ್ತು 6 ಗಂಟೆವರೆಗೂ ಸಂಜೆವರೆಗೂ ಮತದಾನ ಇರುತ್ತದೆ. ನಾವು ಇನ್ನೊಮ್ಮೆ ಕೈ ಮುಗಿದು ಎಲ್ಲ ಬೆಂಗಳೂರು ನಾಗರಿಕರಿಗೆ, ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇವೆ, ತಮ್ಮ ಮನೆಯನ್ನು ಬಿಟ್ಟು ಮತಗಟ್ಟೆಗೆ ಬನ್ನಿ. ಮತಗಟ್ಟೆಯಲ್ಲಿ ತಾವೇ ನೋಡಿದಿರಿ, ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ, ಯಾವುದೂ ತೊಂದರೆ ಉಂಟಾಗುವುದಿಲ್ಲ. ಸ್ವಲ್ಪ ಹೊತ್ತು ಸಾಲಿನಲ್ಲಿ ನಿಲ್ಲಬೇಕಾಗಿರುತ್ತದೆ. ಅದಕ್ಕಾಗಿ ನಾವು 2 ಆ್ಯಪ್ ಮಾಡಿದ್ದೇವೆ, ನಮ್ಮ ಕ್ಯೂಯಿಂಗ್ ಆ್ಯಪ್ ಮತ್ತು ಪಾರ್ಕಿಂಗ್ ಆ್ಯಪ್ನಲ್ಲಿಯೂ ಕೂಡ ಅವರಿಗೆ ಎಷ್ಟು ಸಾಲಿನಲ್ಲಿ ಮಂದಿ ನಿಂತಿದ್ದಾರೆ ಅಥವಾ ಪಾರ್ಕಿಂಗ್ ಲಾಟ್ನಲ್ಲಿ ಎಷ್ಟು ಕಾರ್ಗಳು ಇವೆ ಅದು ಎಲ್ಲ ವಿವರ ಇದೆ. ನಮ್ಮ ವೋಟರ್ ಸ್ಲಿಪ್ನಲ್ಲಿ ಹಿಂಭಾಗದಲ್ಲಿ QR